ಬಾಗಲಕೋಟೆಯಲ್ಲಿ ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಉದ್ವಿಗ್ನಗೊಳ್ತಾ ಇದೆ. ಕಿರಾಣಿ ಅಂಗಡಿಗಳನ್ನ ಬಂದ್ ಮಾಡಿಸ್ತಾ ಇದ್ದಾರೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು. ಪರಿಸ್ಥಿತಿಯನ್ನ ನಿಯಂತ್ರಿಸಲು ಖುದ್ದು ಅಖಾಡಕ್ಕೆ ಎಸ್ಪಿ ಇಳಿದಿದ್ದಾರೆ. ಬಾಗಲಕೋಟೆಯಲ್ಲಿ ಕ್ಷಣದಿಂದ ಕ್ಷಣಕ್ಕೆ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಶಿವಾಜಿ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟವಾಗಿ ಇನ್ನೂ 24 ಗಂಟೆ ಕಳೆದಿಲ್ಲ, ಮತ್ತೊಮ್ಮೆ ಕಲ್ಲು ತೂರಾಟ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರತಿಭಟನಾ ನಿರತರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ಸ್ಥಳದಲ್ಲಿ ಈಗ ನಿರ್ಮಾಣವಾಗಿದೆ. ಇದರ ನಡುವೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರ್ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಯಾರ್ಯಾರು ಅವರಿಗೆ ಸಹಾಯ ಮಾಡಿದ್ದಾರೆ, ಎಲ್ಲರನ್ನೂ ಕೂಡ ಬಂಧಿಸಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಬಾಗಲಕೋಟೆಯನ್ನ ಬಂದ್ ಮಾಡ್ತೇವೆ ಅಂತ ನಿನ್ನೆ ರಾತ್ರಿನೇ ಹೇಳ್ತಾ ಇದ್ರು. ಅದಾದ ಮೇಲೆ ಎಸ್ಪಿ ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನ ನಿಯಂತ್ರಿಸುವಲ್ಲೂ ಕೂಡ ಸಕ್ಸಸ್ ಆಗಿದ್ರು. ಕೆಲವೇ ಕ್ಷಣಗಳ ಹಿಂದೆ ಬೂದಿ ಮುಚ್ಚಿದ ಕೆಂಡದಂತಿದ್ದಂತಹ ಪರಿಸ್ಥಿತಿ ಮತ್ತೆ ಉದ್ವಿಗ್ನಗೊಂಡಿದೆ. ಮತ್ತೆ ಬಾಗಲಕೋಟೆಯ ಕಿಲ್ಲಾ ಓಣಿಯಲ್ಲಿ ಕಲ್ಲು ತೂರಾಟವಾಗಿದೆ. ಮಾತಿನ ಚಕಮಕಿ, ಪೊಲೀಸರ ಜೊತೆಗೆ ವಾಗ್ವಾದ, ದೊಡ್ಡ ಮಟ್ಟದಲ್ಲಿ ಪ್ರತಿಭಟನಾ ನಿರತರನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇರುವಂತಹ ಪರಿಸ್ಥಿತಿ. ಮತ್ತೊಮ್ಮೆ ಬಾಗಲಕೋಟೆಯ ಕಿಲ್ಲಾ ಓಣಿಯಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿರುವಂತದ್ದು ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಅಂಗಡಿಗಳನ್ನು ಕ್ಲೋಸ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಯಾರು ಕೂಡ ಅಂಗಡಿಯನ್ನ ಓಪನ್ ಮಾಡಬಾರ್ದು ಅಂತ ಹೇಳಿ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಈ ಮೂಲಕ ನಿನ್ನೆ ನಡೆದಂತಹ ಕಲ್ಲು ತೂರಾಟವನ್ನು ಖಂಡಿಸುವಂತಹ ಕೆಲಸ ಆಗ್ತಾ ಇದೆ. ಅಷ್ಟೂ ಜನರನ್ನ ಬಂಧಿಸಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು. ಈಗ ಸ್ವತಃ ಎಸ್ಪಿಯೇ ಮತ್ತೊಮ್ಮೆ ಅಖಾಡಕ್ಕೆ ಇಳಿದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪರಿಸ್ಥಿತಿಯನ್ನ ನಿಯಂತ್ರಿಸೋದಕ್ಕೆ, ಕಂಟ್ರೋಲಿಗೆ ತೆಗೆದುಕೊಳ್ಳುವುದಕ್ಕೆ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ಈಗ ಸ್ಥಳದಲ್ಲಿ ನಿರ್ಮಾಣವಾಗಿದೆ. ಕ್ಷಣದಿಂದ ಕ್ಷಣಕ್ಕೆ ಜನರ ಜಮಾವಣೆ ಕೂಡ ಜಾಸ್ತಿ ಆಗ್ತಾ ಇದೆ. ಜನರು ದೊಡ್ಡ ಮಟ್ಟದಲ್ಲಿ ಸೇರ್ತಾ ಇದ್ದಾರೆ. ಪೊಲೀಸರ ವಿರುದ್ಧವೇ ಧಿಕ್ಕಾರ ಕೂಗ್ತಾ ಇದ್ದಾರೆ, ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕೇವಲ 8 ಜನರನ್ನ ಮಾತ್ರ ಅರೆಸ್ಟ್ ಮಾಡಲಾಗಿದೆ, ಇನ್ನುಳಿದವರನ್ನ ಯಾಕೆ ಅರೆಸ್ಟ್ ಮಾಡ್ತಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೇವಲ ಕಲ್ಲು ತೂರಾಟ ಮಾಡಿರೋರನ್ನ ಮಾತ್ರ ಅರೆಸ್ಟ್ ಮಾಡುವುದಲ್ಲ, ಅದಕ್ಕೆ ಪ್ರಚೋದನೆ ಕೊಟ್ಟವರನ್ನ, ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇಲ್ಲ ಅಂದ್ರೆ ನಾವು ಬಾಗಲಕೋಟೆಯನ್ನ ಬಂದ್ ಮಾಡ್ತೀವಿ ಅಂತ ಹೇಳಿ ನಿನ್ನೆ ರಾತ್ರಿಯೇ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಮಾತನಾಡಿದ್ರು. ಎಲ್ಲ ಬೆಳವಣಿಗೆಗಳ ನಡುವೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರ ಸಭೆ ಆಗಿದೆ, ಮತ್ತೆ ಆಕ್ರೋಶ ಜಾಸ್ತಿ ಆಗ್ತಿದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ರವಿ ಹಳ್ಳೂರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿ ಹಳ್ಳೂರ್, ಈಗ ಸ್ಥಳದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ದೃಶ್ಯಗಳ ಸಮೇತ ಎಕ್ಸ್ಪ್ಲೇನ್ ಮಾಡ್ಬೋದಾ? ಪ್ರೇಮ್ ಕುಮಾರ್, ಈಗಾಗಲೇ ಏನು ನಿನ್ನೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಇವತ್ತು ಬಿಜೆಪಿ ಅಂದ್ರೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಹಾಗೂ ಹಿಂದೂ ಪರ ಮುಖಂಡರು ಏನು ಸಭೆಯನ್ನು ಸೇರಲಿಕ್ಕೆ ನಿರ್ಧಾರ ಮಾಡಿದ್ರು. ಆ ಸಭೆಯಲ್ಲಿ ಒಂದು ನಿರ್ಧಾರ ಆಗಿತ್ತು, ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಸಂಘಟನೆಗಳ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಏನು ಫಿಶ್ ಮಾರ್ಕೆಟಿಗೆ ನುಗ್ತಾರೆ. ಆ ಫಿಶ್ ಮಾರ್ಕೆಟಿಗೆ ನುಗ್ಗಿ ಕೆಲ ಉದ್ರಿಕ್ತರು ಅಲ್ಲಿ ಕಲ್ಲು ತೂರಾಟವನ್ನು ಮಾಡಿರ್ತಕ್ಕಂಥದ್ದು. ಅದಾದ ನಂತರ ಅವರು ತರಕಾರಿ ಮಾರ್ಕೆಟ್ಗೆ ಹೋಗ್ತಾರೆ. ಅದಾದ ನಂತರ ಅಲ್ಲಿ ಏನು ವ್ಯಾಪಾರ ವಹಿವಾಟನ್ನು ಬಂದ್ ಮಾಡಿಸ್ಲಿಕ್ಕೆ ನೋಡ್ತಾರೆ. ಆದರೆ ಅಲ್ಲಿಯೂ ಕೂಡ ಏನು ಸ್ವಲ್ಪ ಮಟ್ಟಿನ ಗಲಾಟೆ ಏರ್ಪಡುವ ಕಾರಣ ಈಗಾಗಲೇ ಎಚ್ಚೆತ್ತಿರ್ತಕ್ಕಂಥ ಪೊಲೀಸರು ಅಲ್ಲಲ್ಲಿ ಲಘು ಲಾಠಿ ಪ್ರಹಾರವನ್ನು ಮಾಡಿದ್ದಾರೆ. ಇಲ್ಲೂ ಕೂಡ ಪೊಲೀಸರು ಹಾಗೂ ಹಿಂದೂ ಪರ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ಸಹಜವಾಗಿ ಕಂಡು ಬರ್ತಾ ಇದೆ. ಅಂದ್ರೆ ಏನು ಕಿಲ್ಲಾ ಓಣಿಯಲ್ಲಿರ್ತಕ್ಕಂಥ ಕೊತ್ತಲೇಶ್ವರ ದೇವಸ್ಥಾನ ಇದೆ. ಆ ಕೊತ್ತಲೇಶ್ವರ ದೇವಸ್ಥಾನದಲ್ಲಿ ಇವತ್ತು ಹಿಂದೂ ಕಾರ್ಯಕರ್ತರು ಒಂದು ಸಭೆಯನ್ನ ಮಾಡ್ತಾ ಇದ್ರು. ಆ ಸಭೆಯಲ್ಲಿ ಏನು ಪೊಲೀಸ್ ಇಲಾಖೆ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಅಂದ್ರೆ ನಿನ್ನೆ ಕಲ್ಲು ತೂರಾಟದಲ್ಲಿ ಏನು ಕಲ್ಲು ತೂರಾಟ ಆಗಿರ್ಬೋದು, ಚಪ್ಪಲಿ ಎಸ್ತಿರ್ತಕ್ಕಂಥವ್ರನ್ನ ಆಗಿರ್ಬೋದು, ಕೇವಲ 8 ಜನರನ್ನ ಬಂಧನ ಮಾಡಿದ್ದಾರೆ. ಆದ್ರೆ ಎಲ್ಲರನ್ನೂ ಬಂಧನ ಆಗಿಲ್ಲ ಅಂತೇಳಿ ಏನು ಹಿಂದೂ ಕಾರ್ಯಕರ್ತರು ಏನು ಆಕ್ರೋಶವನ್ನು ಹೊರಹಾಕಿದ್ರು. ಆ ಬೆನ್ನಲ್ಲೇ ಹಿಂದೂ ಯುವಕರ ಆಕ್ರೋಶದ ಕಟ್ಟೆ ಒಡೆದಿದೆ ಅಂತ ಹೇಳ್ಬೋದು. ಕೆಲ ಉದ್ರಿಕ್ತರು ಮಾರ್ಕೆಟ್ ಅಂದ್ರೆ ಫಿಶ್ ಮಾರ್ಕೆಟಿಗೆ ತೆರಳಿ ಅಲ್ಲಿರ್ತಕ್ಕಂಥ ಶೆಡ್ಗಳಿಗೆ ಕಲ್ಲನ್ನು ತೂರಿರ್ತಕ್ಕಂಥದ್ದು. ಅದಾದ ನಂತರ ತರಕಾರಿ ಮಾರ್ಕೆಟ್ಗೆ ಬರ್ತಾರೆ, ಅಲ್ಲೂ ಕೂಡ ಒಂದಿಷ್ಟು ಪೊಲೀಸರ ಜೊತೆ ವಾಗ್ವಾದ ಆಗಿ ನಂತರ ಅಲ್ಲೊಂಚೂರು ಲಘು ಲಾಠಿ ಪ್ರಹಾರ ಆಗುತ್ತೆ. ಅದಾದ ನಂತರ ವಲ್ಲಭಾಯ್ ಸರ್ಕಲ್ ನಿಂದ ಈಗ ಕಿರಾಣಿ ಮಾರ್ಕೆಟ್ ಅನ್ನು ದಾಟಿ ಚಿನ್ನದ ಮಾರ್ಕೆಟ್ ಅನ್ನು ದಾಟಿ ಈಗ ಮುಂದೆ ಬರ್ತಾ ಇರತಕ್ಕಂಥದ್ದು. ಅಂದ್ರೆ ತೆಂಗಿನ ಮಠ ಏರಿಯಾ ಅಂತ ಏನಂತೀವಿ, ಅಲ್ಲಿಗೆ ಹಿಂದೂ ಕಾರ್ಯಕರ್ತರು ಕಾಲ್ನಡಿಗೆಯಲ್ಲಿ ಹೊರಟಿರ್ತಕ್ಕಂಥದ್ದು. ಪ್ರೇಮ್ ಕುಮಾರ್. ಓಕೆ ರವಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ.